ಆಶಾ, ನಿಮ್ಮಪ್ಪ ನಿಮ್ಮ ಎಲ್ಲರೂ ಬಂದ್ರೆ ಹೋಗು ನೀರು ಪಾರ ಕೊಟ್ಟು ಒಳಕ್ರಿ ಹೋಗು ಅವ್ರನ್ನ. ಇಲ್ಲಿ ತಗರಿ ಐತೇನ ಅಲ್ಲ ಅವ್ರಿಗೆ ನೀರು ಕೊಟ್ಟು ಎಲ್ಲ ಆತು. ನಿಮ್ಮ ಮಗ ಇದ್ರ ಬಾಗಲ್ದಾಗ ನೀರು ಪಾರ ಎಲ್ಲ ಕೊಟ್ಟು ಒಳಗೆ ಕರೆದು ಕುಂದ್ರಸ್ಯಾರ. ಅವ್ರೇನು ಹೊಸ್ದಾಗಿ ಬಂದಾರ ನಾನು ಹಂಗೆ ಮಾಡಕತ್ತೀರಪ್ಪ ನೀವು, ಏನು ಗೊತ್ತಿಲ್ಲನ ಅನ್ನೋರಂಗೆ. ಯಾಕ್ರಿ ಏನಾಕತಿ ನೀವು ಕೊಟ್ರನ್ನ? ಹಂಗಲ್ ಬಿಡವ, ಅದೇನೋ ಅಂತಾರಲ್ಲ, ಇದ್ರಿಗೆ ಒಂದೇ ಸಲಕನ ಹತ್ತಿರ ಆಗಾರ ಹೋಗಬಾರ್ದು. ಅದೇನು ಹತ್ತಿ ಬಂತ ಕತ್ತಿ ಬಂತ ಅನ್ನಂಗೆ ಚಲೋ ಆಗೋದಲ್ಲಿ ಬಂದದ್ದು ವ್ಯವಹಾರ. ಅದಕ್ಕೆ ನೀವು ಹೋಗ್ರಿ ಮೊದ್ಲು ಎಲ್ಲ ನೋಡ್ರಿ ಮಾತಾಡ್ರಿ, ಆಮೇಲೆ ಬಂದು ಮಾತಾಡಿಸ್ತೇನಂತ ನಾನು. ಸರಿ ತಗೊಳ್ರಿ ಅತ್ತೀರ ಚಾ ಕುದಿಯಕಿಟ್ಟನಿ, ಒಂದು ಕುದಿ ಬಂದಮೇಲೆ ಬಂದ್ ಮಾಡಿಬಿಡ್ರಿ. ಆಮೇಲೆ ಹಾಲು ಹಾಕಿದ್ರ ಕತಿ ಡಿಕಾಷನ್ ಹಂಗೆ ಇರಲಿ ಅದು. ಸರಿ ತಗ ನೋಡ್ತಿರ್ತೇನೆ ನಾನು. ಯಪ್ಪ ಆರಾಮದಿರಿ? ನೀವು ಬಂದೆ ನವೀನ? ಹ್ಞೂನವ್ವ, ನಾವು ಆರಾಮದೇವಿ. ನೀವೆಲ್ಲ ಆರಾಮದಿರಲ್ಲ? ಹ್ಞೂ ಅಪ್ಪ, ನಾವು ಆರಾಮದೇವಿ. ನೀವು ಆರಾಮದಿರಿ ಸುಮಕ್ಕರ ಶಾರಕರ? ಹ್ಞೂನವ್ವ, ನಾವು ಆರಾಮದೇವಿ ನೋಡು. ಅಲ್ಲ ನಾವೇ ನಾನು ಮಾತಾಡ್ಸಿದ್ರೆ ಮಾತಾಡುವಲ್ಲೆಲ್ಲ ಸುಮ್ಮನೆ ಕುತ್ಕೊಂಡಿದ್ದಿ? ಹಾಂ, ಮತ್ತೆ ನೀನು ನವೀನ ಅಂತ ಪೂರ ಹೆಸರು ಕರೀದಲ್ಲ, ಅದಕ್ಕೆ ನಾನು ಹೌದೇನಲ್ಲ ಬಿಡು ಅಂದು ಸುಮ್ಮ ಕುತ್ಕೊಂಡಿದ್ದೆ. ನೀವೆಲ್ಲರ ನವ್ಯ ನವ್ಯ ಅಂದು ನನಗೆ ನವ್ಯ ಅಂದ್ರನ್ನ ಮಾತಾಡೋಂಗೆ ಆಕತ್ ನೋಡು. ಏನು ಮಾಡೋದಲ್ಲ, ಹಂಗೆ ರೂಢಿ ಆಗ್ಬಿಟ್ಟದ. ಹೆಂಗೆ ಆರಾಮದಿಯ? ಎಲ್ಲ ಮುಗೀತ ನಿಂದು ಓದೋದು ಎಲ್ಲ? ಹ್ಞೂನವ್ವ, ನಾವು ಆರಾಮದ ನೋಡು. ನನಗೇನು ತೊಂದರೆ ಇಲ್ಲವ, ಎಲ್ಲ ಚಲೋ ನಡೆದತಿ. ಈಗ ಓದೋದು ಮುಗೀತು, ಇನ್ನೇನು ಕೆಲಸನ ಹತ್ತತಿ. ಮತ್ತು ಅಪ್ಪ ಅವ್ವ ಬೇರೆ ಹಿಂಗೆ ಮಾಡಾಕತ್ತಿದ್ರು, ಜುಲ್ಮಿ ಮಾಡಾಕತ್ತಿದ್ರ, ನಡಿ ಹೋಗೋಣ ಅಂತಂದು. ಅದಕ್ಕೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತಂದು ಬಂದ್ಬಿಟ್ಟು ನೋಡುವ. ಹೌದನ, ಚಲೋ ಹಾಕ್ಬಿಡು. ಚಾ ನಾಷ್ಟ ತಂದುಬಿಡ್ಲೇನು? ಚಾ ನಾಷ್ಟ ನಡೀತೈತಿ ಬಿಡು, ನಾವೇನು ಕಡೆಯಲ್ಲೇನಲ್ಲ. ಆದ್ರೂ ಈಗ ಹೆಣ್ಣು ನೋಡಕ್ಕಂತ ಬಂದೇವೆ ಅಂದಾಗ ಬೇಡ, ಮೊದಲು ಹುಡುಗಿ ನೋಡೋದು ಮುಗಿಲಿ, ಆಮೇಲೆ ಚಾ ನಾಷ್ಟ ಕೇಂದ್ರಕತಿ. ಕರಿ ನಿನ್ನ ಅದನ್ನೇ ಕರ್ಕೊಂಬ ನೋಡೋಣ. ಹೊರ ಕನ್ಯಾ ನೋಡ್ಕಿಲ್ಲ ಒಬ್ರಿಗೊಬ್ರು ಮನಸ್ಸು ಬಂತಂದ್ರೆ ಮುಂದೆ ಮಾತುಕತೆ ಮಾತಾಡೋಕೆ ಬರ್ತೈತಿ. ನಿಮ್ಮತ್ತಿ ನಿಮ್ಮ ಮಾವ ಅದಾರಿಲ್ಲ ಮನ್ಯಾಗ? ಅದಾರವ. ಅದೇನ ಹೆಣ್ಣು ನೋಡಕ್ಕೆ ಬಂದಾಗ ಮೊದ್ಲು ಅತ್ತಿ ಎದುರಿ ಬರಬಾರ್ದು ಅಂತ, ಇದೇನ ಅತ್ತಿ ಬಂತ ಕತ್ತಿ ಬಂತ ಅಂತಂಗಕತಿ. ಅದಕ್ಕೆ ನೀವು ಹೋಗಿ ಮಾತಾಡವ, ನಾ ಆಮೇಲೆ ಬಂದು ಮಾತಾಡ್ತಾನೆ ನಿಮ್ಮ ಅವ್ವನ ಜೊತೆಗೆ ಅಪ್ಪರ ಜೊತೆಗೆ ಅಂತಂದ್ರೆ ಅವರು. ಅದಕ್ಕೆ ನಾನು ಬಂದು ಹೊರಗೆ. ಅದಕ್ಕೆ ನಮ್ಮ ಕಡೆ ಏನ ಕನ್ಯಾ ಮನೆ ನೋಡಕ್ಕೆ ತಾಯಿಯರು ಹೋಗ್ಬಾರ್ದು ಮೊದಲು ಸಲಕ್ಕ ಅಂತ ಅನ್ನೋದು ಕೇಳಿದೆವ. ಈಗೇನ ಮನೆ ತನಕ ಬಂದ್ರೆ ಮಕ ತೋರಿಸ್ಲಾರ್ದಂಗೆ ಏನು ಹೊಸ ಪದ್ಧತಿ ಎಟ್ಬಿಡಿ ಇದು. ಪದ್ಧತಿ ಏನು ಅಲ್ಲಿ ಬಿಡಲೆ, ಏನ ಒಂಥರ ಹಳೆಯ ಮುಂದೆ ಬರೋಕ್ಕೆ ನಾಚಿಗಲ್ಲ, ಹಂಗಾಗಿ ಹೆಂಗೆ ಅಂದಿರ್ಬೇಕು ಸರ್ ಅಷ್ಟೇ. ಹೌದಲ್ತಕ್ಕ? ಇದ್ರೆ ಇರ್ಬೋದು ಬಿಡು. ನೋಡುವ ಆಶೆ, ಕರ್ಕೊಂಬ ಬಡ ಬಡ ನಿನ್ನ ಅದನ್ನೇನ ನಾವು ಒಟ್ಟು ನೋಡ್ಬಿಡ್ತೇವೆ ಹುಡುಗಿ ಹೆಂಗೈತಿ ಏನು, ನಾವು ಟೇಸ್ಟ್ ಮಾಡ್ಬೇಕಲ್ಲ ಸ್ವಲ್ಪ. ಸುಮಕ್ಕರ ಟೇಸ್ಟ್ ಅಲ್ರಿ ಅದು, ಟೇಸ್ಟ್ ಅಂತಾರ. ಮಾಡ್ರಿ, ನಿಮ್ಗೆ ಏನು ಮನಸ್ಸು ಬರ್ತದೆ ಅದನ್ನು ಮಾಡ್ರಿ, ಯಾರು ಬೇಡ ಅನ್ನೋರು. ಇರ್ಲಿ ಬಿಡ್ರಿ ಗೌಡ್ರೆ, ನಿಮಗೊಂದು ಅರ್ಥ ಆತಲ್ಲ, ಸಾಕು. ಸರಿ ತಗೊಳ್ಳುವ, ಹಂಗಾರೆ ಕರ್ಕೊಂಬರ್ತಾನೆ ಮಾನ್ಸ ಬಾ, ತಯಾರಾದಿಲ್ಲಿನ? ಅಯ್ಯೋ, ಯಾವಾಗ ಹೇಳೇನಿ ಸೀರೆ ಉಟ್ಗ ಅಂತಂದು ಹಿಂಗೆ ನಿಂತೆಲ್ಲ ಹುಡುಗಿ, ಹಿಂಗೆ ನೋಡ್ಬೇಕನ ಈಗ ಅವ್ರು ನಿನ್ನ? ಏನು ಚಲೋನವ ಸೀರೆ ಉಟ್ಕಂದ್ರೆ ಪಾಡ ನೋಡಕ್ಕೆ ಬಂದಾಗ ಡ್ರೆಸ್ಸಿನ ಮೇಲೆ ಇದ್ದಿದ್ದಿ. ಅದಕ್ಕೆ ಮರ ನನಗೆ ಈ ಸೀರೆ ಪಾರ ಎಲ್ಲ ಏನು ಹಿಡ್ಸಂಗಲ್ರಿ. ನಿಮ್ಮ ತಮ್ಮಗೆ ಹೇಳ್ರಿ, ನೋಡೋದಿದ್ರೆ ಇದೇ ಡ್ರೆಸ್ಸಿನ ಮೇಲೆ ನೋಡ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಬೇರೆ ಎಲ್ಲರೂ ನೋಡಿ ಮದುವೆ ಮಾಡ್ಕ್ಯಾನ್ರಿ ಬೇರೆ ಕನ್ಯಾನ. ನನಗೇನು ಹರ್ಕತ್ತಿಲ್ಲ ಈಗ ಸದ್ಯ ಮದುವೆದೆ. ಸರಿ ಆತ್ ನಡಿಯವ. ಏಯ್ ಮಾನ್ಸ, ತಡಗ್ಗನ ಹಂಗೆ ಹೋಗಿ ಸುಮ್ಮನೆ ನಿಂದ್ರಬೇಡ. ಅತ್ತಿ ಮಾವಾಗ ಕಾಲು ಮುಗಿ. ಮತ್ತೆ ಜೊತೆಗೆ ಬಂದಿರೋರಿಗೆ ಮದುವೆಗ ಹುಡುಗ ಬೇಡನ? ಈ ಸದ್ಯಕ್ಕೆ ಹಿರಿಯರಿಗೆ ಕಾಲು ಮುಗಿ, ಆಮೇಲೆ ಮುಂದೆ ಮುಗಿ ಒಂದು ಉಳ್ದವ್ರಿಗೆ. ಇದು ಏನೇನು ಮಾಡಿಸ್ರಿ ಅತ್ತಿ ಸೊಸೆ ಸೇರಿ ನನ್ನ ಕೈಲೇ. ಅತ್ತಿ ಮಾವ ಆಶೀರ್ವಾದ ಮಾಡ್ರಿ. ಇರ್ಲಿ ಹೇಳವ, ಅದನ್ನೆಲ್ಲ ಏನು ಮಾಡ್ತೀವಿ. ಬಾ ಇಲ್ಲಿ ಕೂತ್ಕ ಬಾ. ಅಡ್ಡಿ ಇಲ್ಲಲ್ಲ ಸ್ವಾಮಿ, ಚಂದ ಹುಡುಗಿ ಅಲ್ಲತಕ್ಕ ಚಂದ ತಗೊಂಡು ಏನು ಮಾಡ್ತೀವಿ? ಅಡಿಗೆ ಪಡಿಗೆ ಬರ್ತೈತಿಲ್ಲ ಕೇಳು, ಸುಮ್ಮನೆ ಕುತ್ಕೊಂಡಿಯಲ್ಲ. ಕೇಳ್ತಂತ ಹೇಳಿ ಮಾಡ್ತಾಳ್ರಿ, ಅಡ್ಡಿಲ್ಲ. ಅಡಿಗೆ ಪಡಿಗೆ ಎಲ್ಲ ಭಾರಿ ರುಚಿಕಟ್ಟ ಮಾಡ್ತಾಳೆ. ಆಮೇಲೆ ಅಚ್ಚುಕಟ್ಟಾಗಿ ಎಷ್ಟು ಮಂದಿಗೆ ಬೇಕು ಅಷ್ಟ ಮಂದಿಗೆ ಮಾಡ್ತಾಳೆ. ಹಂಗೆಲ್ಲ ಹಿಡ್ತದ ಹುಡುಗಿ. ಇದೇನಲ್ಲತಕ್ಕ ಮಗಳು ಮಾತಾಡ್ಸೋಣ ಅಂದ್ರೆ ಅವ್ರೂ ಮಾತಾಡ್ತಾಳಲ್ಲ. ಹೊಸ್ದಾಗಿ ಅಲ್ಲೇನ್ಲಿ, ಅದಕ್ಕೆ ಮಗಳ ಬದಲಿ ಅವರು ಉತ್ತರ ಕೊಡಕತ್ತಾಳ. ಏನು ಹೊಸ್ದಾಗಿ ಏನು ಬಿಡ, ಏನು ಎಂದು ನೋಡ್ಲಾರ್ದಾರ ಬಂದಾರ ನನ್ನ ಮಾಡಕತ್ತಾಳ ಆಕಿ. ಎಷ್ಟು ಸಲ ಬಂದಿಲ್ಲ, ಎಷ್ಟು ಸಲ ಹೋಗಿಲ್ಲ ಆಕಿ ಅವ್ರ ಅಣ್ಣನ ಜೊತೆಗೆ. ಅದೇ ಬೇರೆ ಇದೇ ಬೇರೆ, ಸ್ವಲ್ಪ ಸುಮ್ಮನಿರು. ಯಾಕೆ ನಿನಗೇನು ಗೊತ್ತಿಲ್ಲನ? ನೀನು ಯಾವಾಗ ಕನ್ನೆ ನೋಡಕ್ಕೆ ಬಂದಾಗ ನಿನ್ನ ಯಾರು ಮಾತಾಡ್ತಾ ಇಲ್ಲನ? ಎಲ್ಲಿ ತರ್ತಿ ಬಿಡ ಯವ, ನಮಗೆ ಇಟಕ್ಕೊಂದೆಲ್ಲ ಕುಂದ್ರಿಸಿ ನಿಂದ್ರಿಸಿ ಯಾರು ಮಾಡ್ಬೇಕು? ಅದು ನನ್ನ ಗಂಡು ನೋಡಕ್ಕೆ ಬಂದಾಗ ನಾನೇನೋ ಕುಂಟಬಿಲ್ಲೇನೇನು ಆಡಕತ್ತೆ ಅಂತ ಈ ಹುಡುಗಿ ಬೇಸೈತಿ ಮಾಡ್ಕೊತೇವೆ ಅಂದ್ರಂತ ಆಗೋತು. ಸೀದಾ ಕಲ್ಯಾಣ ಮಂಟಪದಾಗ ಸಿಕ್ಕರೋದು. ಕಲ್ಯಾಣ ಮಂಟಪ ಅಂದ್ರೆ ಈಗ ನಂಗೆ ಗಿಡದ ಮಾಡಿದ ಕಲ್ಯಾಣ ಮಂಟಪ ಅಲ್ಲ, ಅವು ಸಾಮೂಹಿಕ ಮದುವೆ ಹಾಕಿರ್ತಾವಲ್ಲ,
ಅದ್ರಾಗ ಹೋಗಿ ಎರಡು ಅಕ್ಕಿ ಕಾಳು ಹಾಕ್ಯಂಡು ಜೈ ಜೈ ಅನ್ಕಂತ ಬಂದ್ಬಿಟ್ರವ ತಾಳೆ ಕಟ್ಕೊಂಡ ಮುಗಿದು ಹೋತ್ ನೋಡಿ ನಮ್ಮ ಮದುವೆ. ಹಿಂಗಾಗಿರೋದು ನಮ್ದೆಲ್ಲ ಏನು ಲೆಕ್ಕ. ಏನು ಮಾಡಿದ್ರಿ ಅವಾಗಿನ ಕಾಲನ ಹಂಗಿತ್ತ. ಅದರ ಸಾಮೂಹಿಕ ಮದುವೆ ಅಂದ್ರೆ ಎಲ್ಲ ಗುರುಗಳು ಬಂದಿರ್ತಾರ, ಎಲ್ಲ ದೇವ್ರದ್ದು ಆಶೀರ್ವಾದ ಸಿಕ್ಕಂಗೆ ಆಕತಿ ಅಂದು ಸಾಮೂಹಿಕದಾಗ ಮಾಡ್ತಿದ್ರು. ಈಗೆಲ್ಲ ಒಂದೊಂದು ಮದುವೆಗೆನ ಬೇಕಾದಷ್ಟು ಖರ್ಚು ಮಾಡಿ ಮದುವೆ ಮಾಡ್ಕೊಂತಾರ. ಸಾಮೂಹಿಕ ಅನ್ನೋದೆಲ್ಲ ಹೋಗೇ ಬಿಡ್ರಿ. ಇಲ್ರಿ ಹಂಗೇನಿಲ್ಲ, ಇನ್ನೂ ಮಾಡೋ ಕಡೆಗೆ ಸಾಮೂಹಿಕ ಮದುವೆ ಚಲೋ ನಡೀತಾವು. ಬೇಕಾದಾಗ ಇನ್ನೂ ಮೊದ್ಲಾರ ಇನ್ನೂ ಸುಮಾರು ಅರ್ಬಿ ಕೊಡೋರು ಅಂತ ಏನು ಚಲೋ ಇರ್ತದಿಲ್ಲ ಸಾಮೂಹಿಕ ಮದುವೆಗಿನೂ. ಮಚ್ಚರ್ದಾನಿ ಅಂತ ಅರಿಬಿರವು. ಈಗ ಚಲೋ ಪಂಚಿ ಶರ್ಟು ತಾಳಿ ಸೀರೆ ಕಾಲುಂಗ್ರ ಎಲ್ಲ ಕೊಡ್ತಾರೆ ನೋಡ್ರಿ ಈಗ. ಮತ್ತು ಮೇಲೆ ಮದುಮಕ್ಳ ಹೆಸರಲ್ಲಿ ರೊಕ್ಕ ಬೇರೆ ಇಡ್ತಾರೆ. ಈಗ ಸಾಮೂಹಿಕ ಮದುವೆ ಮಾಡ್ಕೊಳೋರು ಉತ್ತಮ. ಒಮ್ಮೊಮ್ಮೆ ನೋಡಿದೆ ಅಂದ್ರೆ ನಾವೇ ಇನ್ನೊಂದು ಮದುವೆ ಆಗ್ಬಿಡ್ಬೇಕನ್ನೋ ಸಾಮೂಹಿಕದಾಗ ಅನ್ನಿಸ್ತತಿ. ಆದ್ರೆ ಏನು ಮಾಡ್ತೀರಿ, ಒಂದು ಸಲ ಮದುವೆ ಆದಮೇಲೆ ಇನ್ನೊಂದು ಸಲ ಚಾನ್ಸ್ ಇಲ್ಲಲ್ಲ ಅಂತ ಸುಮ್ಮನೆ ಇರ್ಬೇಕಾಗೈತಿ. ಸುಮ್ಮನೆ ಇರ್ತೀರ ನೀವು? ಇರ್ಲಿ ಬಿಡ್ರಲ್ಲ ಹೇಳ್ತಕ್ಕಾರ ಏನಾಯ್ತು, ಅಣ್ಣರು ಯಾವಾಗಲೂ ಹಂಗೆ ಚಾಷ್ಟೆ ಮಾಡ್ಕೊಂತಾನೆ ಇರ್ತಾರೆ. ಹ್ಞೂ ರೀ, ಅವ್ರ ಸ್ವಭಾವನ ಹಂಗೆ, ಏನು ಮಾಡೋದು. ಅವ್ರ ಮಾತೆಲ್ಲ ಹಂಗಿರ್ಲಿ. ನಿನ್ನ ಹೆಸರು ಅಂತ? ಆಕೆ ಹೆಸರು ಮಾನಸ ಅಂತಂದ್ರಿ. ಎಲ್ಲಿ ಮಠ ಓದಿಯವ? ರಾತ್ರಿ ನಿದ್ದೆ ಬರೋ ಮಠ ಓದ್ಕೊಂತಾಳ ನೋಡ್ರಿ. ನಾವು ಸಾಕು ಬಿಡವ ನಿದ್ದೆ ಬಂದ್ವ ನಮ್ಮ ಅಕ್ಕ ಅಂತಂದು ಹೇಳ್ಬೇಕು. ಅಲ್ಲಿ ತನಕ ಕುಂದಿರ್ತಾಳ. ನಾವು ಒಟ್ಟು ಹುಡುಗಿ ಜೊತೆ ಮಾತಾಡ್ಬೇಕಂತೇಳಿ ಮಾತಾಡ್ಸಕತ್ತೀವಿ. ನೋಡು ನೀವೇ ಎಲ್ಲ ಹೇಳ್ಬಿಟ್ರೆ ಆಕೆ ಜೊತೆಗೆ ಹೆಂಗೆ ಮಾತಾಡ್ದಂಗೆ ಆಕತ್ ನಾವು. ಮಾತಾಡ್ರಿ, ಅದಕ್ಕೇನಂತ. ನಿನಗೆ ಹಾಡು ಹೇಳಕ್ಕ, ರಂಗೋಲಿ ಹಾಕಕ್ಕ, ಮತ್ತು ಇವು ಕಸೂತಿ ಕೆಲಸ, ಅವು ಹೆಣಕಿ ಹಾಕವು ಅವೆಲ್ಲ ಬರ್ತಾವೇನವ? ಹ್ಞೂ ರೀ, ಅವನು ಜಗ್ಗ ಮಾಡ್ತಾಳ ಬಿಡ್ರಿ. ರಂಗೋಲಿ ದಿನ ಮುಂಜಾನೆ ದಾಟಿ ಹಾಕಕ್ ನೋಡ್ರಿ. ರತಿಗೆ ನೀರು ಹೊಡೋದು ಬಂದ್ಬಿಡ್ತಾಳ. ಅಂಗಳಕ್ಕೆ ಕಸ ಹೊಡೋದು ನೀರು ಹೊಡೋದು ಬಂದ್ಲ ಅಂದ್ರೆ ಮುಗೀತು. ಈಕೆ ರಂಗೋಲಿ ಹಾಕೋದು. ಮತ್ತು ಅವು ಹೆಣಕಿ ಅಂತಿರಲ್ರಿ, ಅಲ್ಲಿ ನಮ್ಮನೆಗೆ ಎಲ್ಲ ಹಿಂದಿಟ್ಟು ನೋಡ್ರಿ ಸೋಕೇಸ್ನಾಗ. ಅವು ಅಷ್ಟು ಈಕೆ ಹೆಣದರದು ನೋಡ್ರಿ. ಭಾರಿ ಚಂದ ಹೆಣಿತಾಳೆ. ಎಲ್ಲ ಮದುವೆಯರ ಸಹಿತನ ಕೊಟ್ಟು ಹೋಗಿರ್ತಾರ ಒಮ್ಮೊಮ್ಮೆ, ಹೆಣದ್ ಕೊಡವ ನಮಗೆ ಅಂತಂದು. ಈಕೆನ ನನಗೆ ಟೈಮ್ ಸಿಗಂಗಿಲ್ಲ ಅಂದು ಹೆಣದಿಲ್ಲ. ನಂತಕ್ಕ ನಿನ್ನ ಸಸಿ ಸಕಲ ಕಲಾ ಒಳ್ಳೆದೇ ಹೇಳ್ಬಿಡವ, ಎಲ್ಲ ಬರ್ತೈತೆ ನೋಡು. ಅಂದಂಗ ಮರ ಹಾಡು ಪಾಡು ಹೇಳಕ್ಕೆ ಏನು ಆರ್ಕೆಸ್ಟ್ರಾದವ್ರು ಕರೀತಾರೇನ್ರಿ ನಿಮ್ಮ ಮಗಳಿಗೆ? ಹೆಂಗಂತಲ್ವ, ಹಂಗಲ್ಲ ಏನಿಲ್ಲ. ಮನ್ಯಾಗ ಪೂಜೆ ಪುನಸ್ಕಾರ, ದೇವಿ ಕುಂದ್ರಸ್ದಾಗ, ಮತ್ತು ಹಿಂಗೇನ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಅಂಥ ಹೊತ್ತಾಗೆಲ್ಲ ಹಾಡ್ತಾಳ ಅನ್ನೋ ಕಂದೆ. ಹೌದ್ರಾ? ಸರಿ ಬಿಡ್ರಿ. ನೈನಾ ನೋಡ್ಕೊಂಬಿಡಪ್ಪ ಈಗ ಹುಡುಗಿನ. ಮತ್ತು ಮನೆಗೆ ಹೋದ್ಮೇಲೆ ನಾನು ಹುಡುಗಿ ನೋಡ್ಲಿಲ್ಲ ಸಣವ. ನಾನು ಬಣ್ಣ ನೋಡ್ಲಿಲ್ಲ ಹಾಕಿದ್ದು. ಆಮೇಲೆ ನನಗೆ ಎತ್ತರ ನೋಡ್ಕೊಲಿಲ್ಲ ನಾನು. ಏಟಾಕಳೇನೋ ನನ್ನ ಭುಜಕ್ಕೆ ಬರ್ತಾಳೆ, ನನ್ನ ಮೊಣಕಾಲಿ ಬರ್ತಾಳ, ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ನೋಡು. ಮನೆಗೆ ಹೋದ್ಮ್ಯಾಗ ಏನು ನೋಡ್ತಿದ್ರೆ ಇಲ್ಲಿ ನೋಡ್ಕೊಂಬಿಡು. ಅಲ್ಲ, ಅವ್ರು ಬಂದಾಗಿದ್ದ ಗೋಣ್ ನೆಲದಾಗ ಹಾಕ್ಯಂದು ಕೂತ್ಕೊಂಡಾರ. ಮಕ್ಕ ಎತ್ತಿದ್ರಲ್ರಿ, ಮಕ್ಕ ನೋಡೋಕ್ಕಾಗದ. ಮತ್ತು ಹೀಗೆ ಮತ್ತು ಅದನ್ನು ಅಂತಿದ್ದು ನೋಡ್ರಿ ನಮ್ಮ ಮನೆಗೆ ಹೋದ್ಮೇಲೆ ಅದ್ರನ್ನ. ಹೌದಲ್ಲ, ನಮಗೆ ಲಕ್ಷಣ ಆಗಿಲ್ಲ. ಒಂಚೂರು ಗೋಣ ಎತ್ತ ತಂಗಿ, ಬೇರೆ ಏನೆಲ್ಲ ನಾನು ನೋಡ್ತಿಲ್ಲ. ನಮ್ಮ ಹುಡುಗನ ಒಂದ್ಸರು ನೋಡು, ಒಪ್ಪಿಗೆ ಐತಿ ಇಲ್ಲ ಹೇಳಿದೆ ಅಂದ್ರೆ ಮುಂದುವರೆಕ್ಕೆ ಗಾವ ಆಕತ್ತೇವ ನಮಗೆ. ಮನೆ ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಂಗ್ರಿ. ವಾ 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 ಮೆಚ್ಚಿದ್ ಬಿಡವ ಸೊಸಿ, ಮೆಚ್ಚಿದೆ. ಇವತ್ತ ನಮ್ಮ ಸೊಸಿ ನೀನ ಅಂತಂದು ಒಪ್ಕೊಂಡ್ಬಿಟ್ಟು ನೋಡು. ಮನ್ಯಾಗ ಹಿರಿಯರು ಹೇಳ್ದಂಗೆ ಅಂತಂದಂತಿ ಅಂದ್ರೆ ಅಡ್ಡಿಲ್ಲ. ನಮ್ಮ ಮನೆಗೆ ಹೊಂದ್ಕೊಳಂಥ ಸೊಸಿ ನೀನ. ಏನಪ್ಪ ನವೀನ, ಮುಂದುವರ್ಸನ ಮಾತುಕತಿನ? ಅಪ್ಪ ನೀವು ದೊಡ್ಡವರೆಲ್ಲ ಹೆಂಗೆ ಹೇಳ್ತೀರಿ ಹಂಗೆ. ಸರಿ ತಗೊಳ್ಳ, ಒಳಗೆ ಹೋಗಿ ನೀನು. ಹ್ಞೂ ರೀ. ಅಂದಂಗೆ ಬೀಗ್ರೆ ಈಗಾರ ನಾಷ್ಟ ತಿಂದು ಚಾ ಕುಡಿಬೋದಲ್ರಿ? ಅಡ್ಡಿಲ್ಲ, ತರಿಸ್ರಿ. ಅಂದಂಗೆ ನಿಮ್ಮ ಯಜಮಾನ್ರ ಕಾಣವಲ್ರಲ್ರಿ ಅಮ್ಮರ. ನಮ್ಮ ಮಳೆ ಅಂತೂ ಈಗ ಹೊರಗೆ ಹೋದ್ರ ಬಿಡ್ರಿ. ನಮಗೆ ಖಾಲಿ ನೀರು ಕೊಟ್ಟು ಏನಾರ ಥರ ಕಳಿಸಿದ್ರಿ. ಏನ ಪಾಪ ನಡೀತತ್ತೆ ಇದ್ದದ್ರ ಮೇಲೆನ. ಅದು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ರಿ, ಹಾಗಾಗಿ ಹೊರಗೆ ಬರುವಲ್ರಿ ಅವ್ರು. ನೀನು ಹೋಗು, ನೋಡು, ಮಾತಾಡು. ಹಿಂದಕ್ಕೆಲ್ಲ ನಮ್ಮ ಸೊಸೆ ಮಾಡ್ಕೊಳ ಮುಂದೆ ನಾವು ಅಡ್ಡಾಡಿ ನೋಡೇವಿ, ಗೊತ್ತಿಂದ ಐತಿ ಮತ್ತೇನು ಅಂತಂದು ಅಂದಾರ್ರಿ. ನನ್ನ ಮಗ ಅದ ಅಂದ್ರಿ ಅಲ್ಲಿ ಹೊರಗೆ ಹೋದ ಅಂತಂದು ಏನೋ ಬೇಕಂದ್ಲ ರೀ ಕ್ಯಾಶ ತಗೊಂಬರಕ್ಕೆ ಹೋಗ್ಯಾರ. ಹೌದೇನ್ರಿ? ಇರ್ಲಿ ಬಿಡ್ರಿ, ನಡೀತೈತಿ. ಆಶಾ ಆತ ಇಲ್ಲ, ಇನ್ನು ಎಷ್ಟೊತ್ತದ? ಬಡ ನಾಷ್ಟ ಹಾಕಿ ಪ್ಲೇಟ್ಗೆ ತಗ. ಕಾರ್ದಾಣಿ ಬಾಳೆಹಣ್ಣು ಅಂತ ನೋಡಿ ಲೀಡ ಒಂದು ಪ್ಲೇಟ್ನಾಗ ಒಂದೊಂದು ತಗ. ಮನ್ಸ ಪರಾತ ತಗೊಂಡು ಓಸು ಇಟ್ಕೊಂಡು ಹೋಗಿ ಕೊಟ್ಟು ಬಾ ಎಲ್ಲರಿಗಿನ. ಹ್ಞೂನವ. ಆಮ್ಯಾಗ ಅವ್ರು ತಗೊಳ ತನಕ ಹಿಂಗೆ ಹಿಡ್ಕ ಪ್ಲೇಟ ತಡಗ್ಗ ನಂಗೆ ಟಿಪಾಯ್ ಮ್ಯಾಗ ಇಟ್ಟದ್ದು ಓಡ್ ಬರಬೇಡ. ಸರಿನವ. ಇನ್ನೂ ಏನೇನು ಮಾಡಿಸ್ತೀರ ನೋಡ್ತಾನೆ ನೀವು ಅತ್ತೆ ಸೊಸಿ ನನ್ನ ಕೈಲೇ. ಯಾಕೆ ಹುಡುಗಿ, ಯಾಕೆ ಹಂಗೆ ಉರಿದು ಬೀಳ್ತೀವಿ? ನಾವೇನು ಕೇಡಾಗ್ಲಿ ಅಂತ ಮಾಡ್ತೇವೇನ? ಮತ್ತು ಹೋಗಿ ಸುಮ್ಮನೆ. ಈಗ ಬಂದರಿದ್ರೆ ಎದಕ್ಕೆ ಮಾತಾಡಕಸ್ತೀನಿ ನನ್ನ. 1 ಗಂಟೆ ಏನಂತಾರ. ಏನಪ್ಪ ನಾಷ್ಟ ಹೆಂಗಾಗಿತ್ತ ಏನ? ಯಾಕೆ ಬರಾಬರಿ ತಿನ್ನಲೇ ಇಲ್ಲ? ಎಲ್ಲರೂ ಸ್ವಲ್ಪ ತಿಂದ್ರಿ ಸಾಕು ಅನ್ಕಂತ. ಚಲೋ ಆಗಿತ್ತ ಏನಿಲ್ಲ? ಇಲ್ರಿ, ಹಂಗೇನಿಲ್ಲ, ಎಲ್ಲ ಚೆನ್ನಾಗಿತ್ತು. ನಮ್ದರ ಊರ ಇಡ್ದೂರ್ರಿ, ಅಲ್ಲಾರ ಎಲ್ಲ ನಾಷ್ಟ ಚಾ ಮುಗಿಸ್ಕೊಂಡ ಬಂದಿದ್ವಿ.
ಹಾಗಾಗಿ ಇಲ್ಲಿ ಭಾಳ ಹೋಗಲಿಲ್ಲ. ನೀವೇನು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡ್ತಾಳ್ರಿ. ಅಂದಂಗೆ ಅಮ್ಮಾರ ನಮ್ಮ ಹುಡುಗ ಇವನ ರೀ, ಇವನ ಹೆಸರು ನವೀನ್ ಅಂತಂದು. ಮತ್ತು ಒಬ್ಬಾಕಿ ಅಕ್ಕ ಅದು ನಿಮ್ಮ ಮನೆಗೆ ಕೊಟ್ಟವಿ. ಮತ್ತು ಇವನೊಬ್ಬವ ಮಗ. ನೋಡ್ರಿ ನೀವು ಏನಾರು ಕೇಳೋದಿದ್ರೆ ಕೇಳ್ರಿ ನಮ್ಮ ಹುಡುಗನ್ನ, ನಮಗೇನು ಅಭ್ಯಂತರ ಇಲ್ಲ. ಇಲ್ಲ ಅಡ್ರಿ ಬೀಗ್ರ, ನಡಿತೈತಿ. ಅದ್ರಾಗೇನೈತ್ರಿ ಕೇಳಕ್ಕೆ. ಅಷ್ಟಕ್ಕೆ ನಮ್ಮ ಆಶೆ ಎಲ್ಲ ಹೇಳಾಳ, ನಮ್ಮ ತಮ್ಮ ಹಿಂಗೆ ಹಂಗೆ ಅದನ್ನು ಓದ್ತಾನ, ಇಷ್ಟು ಚಲೋ ನೌಕರಿ ಸಿಗಂಗೈತೆ ಅವನಿಗೆ ಅಂತಂದು ಎಲ್ಲ ಹೇಳಾಳ. ಆದ್ರೆ ಒಂದೇ ಪ್ರಶ್ನೆ ರೀ, ಅದು ಈಗ ಮತ್ತು ಹುಡುಗ ನೌಕರಿ ಆದಮೇಲೆ ನೀವೇನು ಸಿಟಿ ಕಳ್ಸಾರ ಏನು ಇಲ್ಲ ಹಳ್ಳ್ಯಾಗ ಇಟ್ಕೊಳ್ಳ್ರಿ ಮಗನ ಸೊಸಿನ? ಅದು ಮದುವೆ ಆದ್ಮೇಲೆ ವಿಚಾರ ರೀ, ಈಗ ಯಾಕೆ ಬೇಕದೆಲ್ಲ? ಮುಂದೆ ನಮಗೆ ಅನುಕೂಲ ಆದ್ರೆ ಕಳಿಸ್ಕೊಡ್ತೇವೆ, ಇಲ್ಲ ಅಂದ್ರೆ ಮಗ ಸೊಸಿ ಕೂಡ ಮನೆಯಾಗ ಇಟ್ಕೊಂತೇವೆ. ಹಂಗೆಲ್ಲ ಕಂಡೀಷನ್ ಅಂದ್ರೆ ಆಗ್ಬೇಕಲ್ರಿ. ಹಾಂ ಹೌದು ಬಿಡ್ರಿ, ಅದೇನು ಖರೆ. ಆದ್ರೆ ನಮ್ಮ ಹುಡುಗಿಗೆ ಹಳ್ಳಿ ಊರಿಗೆ ಯಾಕೆ ಹೊಂದಾಣಿಕೆ ಆಗಂಗಿಲ್ಲ, ಸಿಟಿಯಾಗಾದ್ರೆ ಪಾಡಕತಿ ನಾ ಕಲ್ತದ್ದು ಅಂತಂದು ಅನ್ನಕತ್ತಾಳ. ಅದಕ್ಕೆ ವಿಚಾರ ಮಾಡೀನಿ ರೀ. ಓ ಅದ ಕಾರಣಕ್ಕೇನ್ರಿ ನಿಮ್ಮ ಹುಡುಗಿ ಸುಮ್ಮನೆ ಕುಂತದ್ದು? ಅದ ಅನ್ಕೊಂಡೆ ನಾನು, ಯಾಕೆ ಒಳ್ಳೆ ಹುಡುಗಿ ಏನು ಅನ್ನವಲ್ದು ಮಾತಾಡವಲ್ದು ಅಂತಂದು. ಇಲ್ರಿ ಹಾಗೆಲ್ಲ ಏನಿಲ್ಲ, ಹಾಕಿ ಮತ್ತು ಸುಮ್ಮನೆ ಕುಂತಾಳ, ಅದೇನಿಲ್ಲ. ಸರಿ ತಗೊಳ್ರಿ, ನಿಮ್ಮ ಅನುಕೂಲ ಹೆಂಗಕೈತೆ ಹಂಗೆ ಮಾಡ್ಕೇವಂತ್ರಿ. ನೋಡ್ರಿ ನೀವು ಯಾರನ್ನಾರ ಕೇಳೋದು ಹೇಳೋದು ಮಾಡ್ದಿದ್ರೆ ಕೇಳ್ಕೇರ್ರಿ. ನಾವು ಜಾತಕ ಪತ್ಕ ತೋರ್ಸೋದೇನು ಇಲ್ಲ ನಮಗೆ, ನಮ್ಮ ಕಡೆಗೇನು ಆಟ ಹೊಂದಾಣಿಕೆ ಆಕತೆ ಇಲ್ಲ, ಎಷ್ಟು ಗುಣಗಳು ಕೂಡಿ ಬರ್ತಾವೆ ಅದು ಒಂದು ಕೇಳ್ಕೊಂಡ್ರೆ ಆತು. ಸರಿ ತಗೊಳ್ರಿ, ನೀವೆಂದು ಹೇಳಿ ಫಿಕ್ಸ್ ಮಾಡ್ತೀರಿ ಮದುವೆ ಒಂದು ದಿನ ಇಟ್ರಕೈತಿ. ಆಮೇಲೆ ಕೊಡ್ಕೊಳ್ಳಿದ್ರಿ, ಏನು ಕೊಡೋದು ಏನು ತಗೊಳ್ಳೋದು? ನಿಮ್ಮ ಎದುರಿಗೆ ಮಾತಾಡಿದ್ರೆ ನಿಮ್ಮ ಮಗನ ಎದುರಿಗೆ ಮಾತಾಡಿದ್ರೆ ನಡೀತೈತ್ರಿ? ನಡೀತೈತ್ರಿ, ನಾನು ಹಾಕಿದ ಗೆರೆ ದಾಟಂಗಲ್ಲ ನನ್ನ ಮಗ. ಹೇಳ್ರಿ ಅಡ್ಡಿ ಇಲ್ಲ. ಎಂತಕ್ಕ ಇಲ್ಲಿ ಕೇಳಿಲ್ಲ, ನಾವು ರೊಕ್ಕ ಕೊಡ್ತೇವೆ, ನೀವು ಮದುವೆ ಮಾಡ್ಕ್ಯಾರಿ ಹಂಗೆ ಹಿಂಗೆ ಅಂದ್ರೆ ಮೈ ಮೇಲೆ ಹಾಕ್ಯಣಕ್ಕೆ ಹೋಗ್ಬೇಡ ಏನ. ಆಮೇಲೆ ವರದಕ್ಷಿಣೆ ಅಂತಂದು ರೊಕ್ಕ ಕೇಳಬೇಡ, ಬಂಗಾರ ಅಷ್ಟೇ ಕೇಳು. ಹ್ಞೂ ನಾನು ಅದ ಅನ್ಕೊಂಡು ನೋಡಿ, ಅದೇನು ವರದಕ್ಷಿಣೆ ಕೇಳೋದು? ಬೇಡವ, ಬಂಗಾರ ಆದ್ರೆ ಅವ್ರ ಮಗಳ ಮೇಲೆ ಅವ್ರ ಮನಸ್ಸಿದ್ದಟ್ಟು ಹಾಕವಲ್ರಕ್ಕ. ರೀ ನೀವು ಹೇಳ್ತೀರ ನಾ ಹೇಳಲೆ? ನೀನೇ ಹೇಳೋ ಮರೆ, ನಡೀತೈತಿ, ಅದಕ್ಕೆ ಏನು ತೊಂದ್ರೆ ಇಲ್ಲ. ನಿನ್ನ ಜೊತೆ ಬಳೆ ಮಾಡಕ್ಕೆ ಸೊಸಿ ಮನ್ಯಾಗಿದ್ದು ನಾವೇನ ಹೊರಗಿಂದ ಬಂದ್ವೇನ 4 ರೊಟ್ಟಿ ಉಂಡು ಮಕ್ಕಂದ್ವೇನ ಆಗೋದು ನಮ್ಮ ಕೆಲಸ. ಮಾತಾಡಿ ನೀನ ಅಡ್ಡಿ ಇಲ್ಲ. ನೋಡ್ರಿ ಅಮ್ಮರ, ನಮಗೇನು ವರದಕ್ಷಿಣೆ ಪರದಕ್ಷಿಣೆ ಅಂತಂದು ಏನು ಬೇಡ. ನಿಮ್ಮ ಮಗಳ ಮೇಲೆ ನಿಮ್ಮ ಪ್ರೀತಿ ಎಷ್ಟೈತೆ ಅಷ್ಟು ಬಂಗಾರ ಹಾಕ್ರಿ. ನಮ್ಮ ಹುಡುಗ ಅದ ಒಂದು ಚೈನ, ಒಂದು ಉಂಗುರ ಮತ್ತು ಬ್ರಾಸ್ಲೈಟ್ ಒಂದು ಮಾಡಿಸಿದ್ರೆ ನಡೀತೈತಿ. ಯಾಕೆ ಪಾಪ ಒಬ್ಬಳೆ ಅಲ್ಲ, ಏನು ಹಿಂದಿಲ್ಲ ಮುಂದಿಲ್ಲ, ನಡೀತಿತ್ತು. ಒಂದು ಬ್ರಾಸ್ಲೈಟ್, ಒಂದು ಉಂಗುರ, ಒಂದು ಸರ ನನ್ನ ಮಗ ಕೊಡ್ರಿ. ನಿಮ್ಮ ಮಗಳಿಗೆ ಒಂದು 3.5-4 ತೊಲೆದು ಒಂದು ತಾಳಿ ಸರ ಮಾಡಿಸ್ರಿ, ಒಂದು ಕೊಳ್ಳ ಹತ್ತ ಒಂದು ನೆಕ್ಲೆಸ್ ಮಾಡಿಸ್ಬಿಡ್ರಿ ಸಾಕು. ಮತ್ತೇನು ಬೇಡ, ನೀವೇನು ವರದಕ್ಷಿಣೆ ಕೊಡೋದು ಬೇಡ, ಏನು ಬೇಡ. ನಾವು ಖರ್ಚು ಹಾಕಿ ಮದುವೆ ಮಾಡ್ಕೊಂತೇವೆ. ವರದಕ್ಷಿಣೆನ ಬೇಡ ಅಂದ್ರೆ ನಾನೆಲ್ಲೇ ಬರೀ ಕನ್ಯಾ ಕೊಟ್ರೆ ಸಾಕು ಅಂತಾಳ ಅಂತ ಮಾಡೀನಿ. ಓವ್ವ ಇಡಗಣ್ಣಿನ ಉಂಗಕ್ಕೆ ಬಿಡ ಈಕಿ. ನೋಡ್ತೀಯ, 4 ತೊಲೆ ತಾಳಿ ಸರ ಅಂತ, ಕೊಳ್ಳ ಹತ್ತ ನೆಕ್ಲೆಸ್ ಅಂದ್ರೂ ಒಂದು 2 ತೊಲೆ ನೆಕ್ಲೆಸ್ಸು, 6 ತೊಲೆ. ಒಂದು ಬ್ರಾಸ್ಲೈಟು ಅದು 1 ತೊಲೆ, 6. ಒಂದು ಅರ್ಧ ತೊಲೆದು ಒಂದು ಉಂಗುರ, ಮತ್ತು ಹೊಕ್ಕ ಮನೆ ಹೊನ್ನ ಉಂಗುರ ಅಂತಂದು ನಾವು ಪ್ರೀತಿ ಒಂದು ಉಂಗುರ ಹಾಕ್ಬೇಕು, ಅದು 1 ತೊಲೆ ಆಯ್ತು 7. ಮತ್ತು ಚೈನ್ ಸರ ಒಂದು 1.5 ತೊಲೆನೇ ಆಕೈತೆ, ಅದು ಬರೋಬ್ಬರಿ 7, 8. ಸ್ವಚ್ಛ ಆತ್ಬಿಡಿದೆ. ನನ್ನ ಮಗಳು ಮದುವೆ ಮಾಡತಂಕ ಅಂದ್ರೆ ಓಟು ನಂದು ಹೊಲ ಮಾರ್ಬೇಕಾಕತ್ತೆ ಏನು. ನಾವು ಒಂದು ಈಟ ಪಾಠ ಇಟ್ಕೊಂಡು ಜೀವನ ಮಾಡಕತ್ತೇವಿ, ಹೆಂಗೆ ಮಾಡ್ಬೇಕಾತ? ಹೇಳಿ ಕಳಿಸ್ತಂತಡಿ ಇವ್ರಿಗೆ. ಸರಿ ತಗೊಳ್ರಿ ಬೀಗ್ರೆ, ನಾನು ಫೋನ್ ಮಾಡಿಸ್ತೇನೆ ನಿಮ್ಮ ಮಗಳ ಕೈಲೇ, ಫೋನ್ ಮಾಡಿಸಿ ಹೇಳಕ್ಕೆ ಹೇಳ್ತೇನೆ ಅಂತ. ಅಲ್ಲ ಬೀಗ್ರ, ನಾನೇನಂತಾನೆ ಅಂದ್ರೆ ನಿಮಗೆ ವರ ಮನಸ್ಸು ಬಂದಾನ, ನಮಗೆ ಕನ್ಯಾ ಮನಸ್ಸಿಗೆ ಬಂದೈತಿ. ತಗೊಳದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಮುಗಿಸ್ಬಿಟ್ರೆ ತಗೊಳ್ರಿ, ಬಿಡ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬಿಡ್ತೇವೆ ಅತ್ಲಾಗ. ಆಮೇಲೆ ನೀವು ಒಂದಿನ ನಿಮ್ಗೆ ಬೇಕಾದ್ರನ್ನ ಕರ್ಕೊಂಡು ಬರ್ರಿ, ಎಂಥ ದಿನ ಬರ್ತೀರಿ ನೋಡಿ ಹೇಳಿ ಬಂದು ಉಂಡು ಬಂದುಬಿಟ್ರೆ ಮುಗಿದೋತ್ರಿ. ಒಮ್ಗೆ ಏನು ಮದುವೆದ ಕಾರ್ಯ ನಡೆಯಕ್ಕೆ ಬರ್ತಾವೆ. ಇಲ್ರಿ ಬೀಗ್ರೆ, ನೀವು ಭಾಳ ಎತ್ತರದಾಗದಿರಿ ಅಟ್ಟದ ಮ್ಯಾಗ, ನಾವು ನೆಲದಾಗ ತೆವಳಕತ್ತೇವೆ ಎರೆಹುಳದಂಗೆ. ಇದು ಆಗೋಗ ಮಾತಲ್ಲ ಅಲ್ರಿ. 8 ತೊಲೆ ಬಂಗಾರ ಆಕತ್ರಿ. 8 ತೊಲೆ ಬಂಗಾರ ಅಂದ್ರೆ ಅವ್ವ ಈಗೇನು ಬಂಗಾರ ಏನು ತುಸ ರೇಟ್ ಐತ್ರಿ. 1 ಲಕ್ಷ ರೂಪಾಯಿಗೆ 1 ತೊಲೆ ಬಂಗಾರ. 8 ತೊಲೆ ಬಂಗಾರ ಅಂದ್ರೆ 8 ಲಕ್ಷ ರೂಪಾಯಿ. ಮ್ಯಾಲೆ ಮಜೂರಿ ಅಂತ, ವೇಸ್ಟೇಜ್ ಅಂತ, ಅದನ್ನೆಲ್ಲ ಸೇರಿ ಸ್ವಚ್ಛ ನುಣ್ಣಗಾಕೈತೆ ನೋಡ್ರಿ. ಅದಕ್ಕೆ ನಮ್ಮ ಕಡೆಯಿಂದ ಅಷ್ಟಕ್ಕೊಂದೆಲ್ಲ ಕೊಡೋದಾಗಲ್ರಿ. ಏನ ಪ್ರೀತಿಗೆ ಹಳೆಯಾಗ ಹೊಕ್ಕ ಮನೆ ಹೊನ್ನೊಂಗ್ರ ಅಂದು ಒಂದು ಅರ್ಧ ತೊಲೆದು ಒಂದು ಉಂಗುರ ಹಾಕ್ತೇವ್ರಿ ಅಷ್ಟೇ. ನಮ್ಮ ಮಗಳಿಗೆ
ಅವ್ರ ಸ್ವಾದರ ಮಾವರು ಕೊಟ್ಟದ್ದೊಂದು ಸರ ಇದ್ರೆ 2 ತೊಲೆದು ಅದೊಂದು ಸರ ಮಾತ್ರ ಕೊಡ್ತೇವೆ. ಅದಕ್ಕೆ ಮಿಕ್ಕಿ ಏನು ಕೊಡೋಕ್ಕಾಗಲ್ಲ ರೀ. ಬೇಕಂದ್ರೆ ಪಾಪ ಮುಂದುವರಿರಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ. ನಿಮಗೆ ಕನ್ಯಾ ಉಂಟು, ನಮಗೆ ವರ ಉಂಟು, ಹೌದಲ್ರಿ? ಇದೇನು ಅಲ್ಲಲ್ತಕ್ಕ, ಏನು ಇದಕ್ಕೆ ಎಷ್ಟು ಕಟಾಕಟಿ ಹಿಂಗೆ ಮಾತಾಡ್ತಾಳ? ಹಿಂಗೆಲ್ಲ ಮಾತಾಡಿದ್ರೆ ಬೇಕಂತ ಕೊಡ್ತಾವನ? ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೇಕವ. ತೀರ ನೀ 8 ತೊಲೆ ಕೇಳಿದಿ, ಯಾಕೆ ಒಂದು 4-5 ತೊಲೆನಾರು ಕೊಡೋದು ಬೇಡನ? ಹೋಗ್ಲಿ ಬಿಡ್ಲೆ, ಏನು ಮಾಡೋದು? ಈಗ ಕನ್ಯಾದೊಂದು ಬರೋಣ ಆಗೈತಲ್ಲ. ಕನ್ಯಾ ಎಷ್ಟು ಹುಡುಕಿದ್ರೆ ಸಿಗೋಲ್ವಾಗ್ಯವು. ಕನ್ಯಾ ಸಿಕ್ಕದ ದೊಡ್ಡದ. ಹಾಂ, ಹೋಲತ್ಲ ಮತ್ತೆಲ್ಲಿ ಅಡ್ಡಡಿಕೆ ಅಂತ ಹೋಗೋದು. ಒಂದಲ್ಲ ಒಂದು ಊರಲ್ಲ, ಒಂದು ಇದಲ್ಲ. ಅವು ಹುಡ್ಕತ್ತಿದ್ದೆ ಗಡ ಕನ್ಯಾನು ಹತ್ತದಲ್ಲ. ಈ ಸಿಕ್ಕತಿ ಮತ್ತೆ ಕೈ ಬಿಡೋದು. 4 ತೊಲೆ ಬಂಗಾರಕ್ಕೆ ನೋಡ, ದೇವ್ರು ನಮಗೆ ಚಲೋ ಕೊಟ್ಟಾನ. ನಾವು ಕೈಲಿ ಹ್ಯಾಕ್ ಮಾಡ್ಕೊಂಡ್ರಕೈತೆ. ಮತ್ತು ನಾನೇನ ಕೇಳಿದೆ ಕೊಡ್ತಾಳ ನಂದು. ಮತ್ತು ಆಕೆ ಎಲ್ಲ ಉಳ್ಕಲ್ಲಿ ಅನ್ನೋ ವಿಚಾರದಾಗ ಅದಾಳ. ಇರಲಿ ನೋಡೋಣ ಮುಂದೆ. ಈ ಸದ್ಯ ಹೆಂಗೈತೆ ಮಾಡಿ ಮುಗಿಸಿದ್ರಕೈತೆ.